ಅಂದರೆ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿರೋದ್ರಿಂದ BBMP ಮೈಕ್ರೋಚಿಪ್ನ ಅಳವಡಿಕೆ ಮಾಡಬೇಕು ಅನ್ನೋದು BBMP ಕಳೆದ ವರ್ಷವೇ ಹೇಳ್ತಾ ಬರ್ತಾ ಇತ್ತು. ಈ ಒಂದು ಮೈಕ್ರೋಚಿಪ್ ಅಳವಡಿಸೋದು ನಿಜಕ್ಕೂ ಕೂಡ ಪ್ರಯೋಜನ ಇದೆಯಾ? ಮತ್ತು ಇದಕ್ಕೆ ಎಷ್ಟು ಟೆಂಡರನ್ನು ಕರೆದಿದ್ದಾರೆ? ಯಾವ ರೀತಿ ನಡೀತಾ ಇದೆ? ನೋಡಿ, ಸರ್ಕಾರದ ಗೆಜೆಟ್ ನೋಡಿದ್ರೆ ಮೈಕ್ರೋಚಿಪ್ ಬಂದು ಬರೀ ಸಾಕು ಪ್ರಾಣಿಗಳಿಗೆ ಮಾತ್ರ, ಸಾಕು ನಾಯಿಗಳಿಗೆ ಮಾತ್ರ ಇರೋದೇ ಹೊತ್ತು ಬೀದಾಡಿ ಪ್ರಾಣಿಗಳಿಗಿಲ್ಲ. ಈಗ ನಾವು 2017 ಟಾಪ್ ರೀಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ರೂಲ್ಸ್ ಗೆಜೆಟ್ಟು ಮತ್ತು 2018 ಪೆಟ್ ಶಾಪ್ ರೂಲ್ಸ್ ಗೆಜೆಟ್ಟು, ಅದು ಎರಡು ಸಹ ಬಂದು ಕೇಂದ್ರ ಸರ್ಕಾರ ಗೆಜೆಟ್ಟು. ಅದರಲ್ಲಿ ಬಂದು ಸಾಕು ಪ್ರಾಣಿಗಳಿಗೆ, ಸಾಕು ನಾಯಿಗಳಿಗೆ ಮೈಕ್ರೋಚಿಪ್ ಮಾಡಬೇಕಂತೇಳಿದೆ. ಇದೇ ಕೇಂದ್ರ ಸರ್ಕಾರ 2023 ABC ರೂಲ್ಸ್ 2023 ಗೆಜೆಟ್ ತಂದಾಗ ಅದರಲ್ಲಿ ಮೈಕ್ರೋಚಿಪ್ನ ಕೈ ಬಿಟ್ಟಿದೆ. ಅಂದರೆ ಮೈಕ್ರೋಚಿಪ್ ಬೇಡ ಅಂತೇಳಿ ಇದು ಮಾಡಿರೋದು. ಯಾಕಂದರೆ ಮೈಕ್ರೋಚಿಪ್ ಬಂದು ಬರೀ ಸಾಕು ನಾಯಿಗಳಿಗೆ ಮಾತ್ರ ಹೊತ್ತು ಬೀದಾಡಿ ಪ್ರಾಣಿಗೆ ಎಲ್ಲೂ ಇಲ್ಲ. BBMP ಅವರು ಸತತವಾಗಿ 2018-19 ಯಾವುದಾದ್ರೂ ಒಂದು ರೀತಿಯಲ್ಲಿ ಮೈಕ್ರೋಚಿಪ್ ತರದ ಅಂತೇಳಿ ಒಂದೊಂದೇ ಪ್ರಯತ್ನ ಮಾಡ್ತಾಯಿದ್ರು. ಆ್ಯಕ್ಟಿವಿಸ್ಟ್ಗಳ ಒಂದು ಪ್ರೆಷರಿಂದ ಕೈ ಬಿಟ್ಟರು. ಇವಾಗ ಹೊಸದಾಗಿ ಪುನಃ ಇವರು ಮೈಕ್ರೋಚಿಪ್ಗೆ ಇದು ಮಾಡಿದ್ದಾರೆ. ಈ ಸಲ ಬಂದು ಪ್ರಪೋಸಲಲ್ಲಿ ಪೈಲಟ್ ಅಪ್ರೋಚ್ ಅಂದ್ಬಿಟ್ಟು ಏನು ಮಾಡಿದ್ದಾರೆ, 2.5 ಲಕ್ಷ 2 ಝೋನ್ RR ನಗರು ಮತ್ತು ಈಸ್ಟ್ ಝೋನಿಗೆ ಅಂದರೆ 250 ರೂಪಾಯಿ ಒಂದು ಮೈಕ್ರೋಚಿಪ್ ಲೆಕ್ಕದಲ್ಲಿ 2.5 ಲಕ್ಷ ಮಾಡ್ಕೊಂಡಿದ್ದಾರೆ. ಇವಾಗ ಅವ್ರದ್ದು ಏನಂದರೆ ಇವಾಗ ಟೆಂಡರ್ ಡಾಕ್ಯುಮೆಂಟ್ಸ್ ಎಲ್ಲ ಏನಂತ ಕೊಟ್ಟಿದ್ದಾರೆ, ಮೈಕ್ರೋಚಿಪ್ಪು ABC ಪ್ರೋಗ್ರಾಮಲ್ಲಿ ಆಪ್ರೇಷನ್ ಆಗಿರೋ ನಾಯಿಗಳಿಗೆ ಮೈಕ್ರೋಚಿಪ್ ಹಾಕ್ಬೇಕಂತೇಳಿ ಇದು ಮಾಡಿದೆ. ಇವಾಗ ನೋಡಿ, ಯಾವುದು ಸರ್ಕಾರದಲ್ಲಿ ಗೆಜೆಟಲ್ಲಿ ಇಲ್ವೋ ಅಂಥದ್ದು ಇದು ಮಾಡ್ಕೊಂಡಿದ್ದಾರೆ. ಇವಾಗ 250 ರೂಪಾಯಿ ಅಂತೇಳಿ ನಾವು ಮೈಕ್ರೋಚಿಪ್ ಇದು ಮಾಡ್ಕೊಂಡು 45,000 ನಾಯಿ ತಗೊಂಡಂದರೆ ಅದೇ 1,12,50,000 ರೂಪಾಯಿವರೆಗೆ ಆಗುತ್ತೆ. ಯಾಕೆ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡಬೇಕು, ಜನರು ದುಡ್ಡು? ಗೆಜೆಟಲ್ಲಿ ಇದ್ದರೆ ಮಾಡಿರಿ. ಯಾಕೆ ಇವರು ಸುಮ್ಮನೆ ಅದೊಂದು ಹಾಕ್ಬಿಟ್ಟು ಬಿಟ್ಬಿಡೋದಂತೆ ನಾಯಿನ, ಅದು ಇದಿರುತ್ತೆ. ಇವಾಗ ನಾಯಿಗೆ ಏನಾರು ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ಕೊಳ್ತಾರೆ? ಇಲ್ಲಿ ಮಾಮೂಲಿ ನಾಯಿಗೆ ಊಟನೇ ಇಲ್ಲ ರೀ ಅಂತ ಏನಾದ್ರು ಇದು ಚಿಕಿತ್ಸೆ ಕೊಡಿ ಅಂದರೆ BBMP ಅವ್ರು ಯಾರೂ ಬರೋಲ್ಲ. ಮತ್ತು ರೆಸ್ಕ್ಯೂ ವೆಹಿಕಲ್ ಇಟ್ಕೊಂಡು ಅದರಲ್ಲಿ ಒಂದು ಅನಿಮಲ್ ರೆಸ್ಕ್ಯೂ ಮಾಡ್ತಾಯಿಲ್ಲ. ಇವ್ರಿಗೆ ಇದು ಬಿಲ್ ಮಾತ್ರ ಕ್ಲಿಯರ್ ಮಾಡಬೇಕು. ಏನಕ್ಕೆ ಈ ಥರ ಇದು ಡ್ರಾಪ್ ಮಾಡಬೇಕು. ಇವರು ಕಾನೂನಲ್ಲಿ ಇದ್ದರೆ ಮಾಡಲಿ, ಇವಾಗ ಕಾನೂನಲ್ಲಿ ಇಲ್ಲ ಅವಕಾಶ, ಇವರು ಡ್ರಾಪ್ ಮಾಡಬೇಕು ಇದನ್ನ. ಸರ್, ಮೈಕ್ರೋಚಿಪ್ ಅಳವಡಿಕೆಯಿಂದ ಯಾವ ರೀತಿಯಲ್ಲಿ ಸರ್ ಅದು ಕಾರ್ಯನಿರ್ವಹಿಸಿದೆ? ಏನಾದರೂ ಯೂಸ್ ಇದೆಯಾ ಅದರಿಂದ? ಏನು ಯೂಸ್ ಇಲ್ಲ ನೋಡಿ. ಆ ಥರ ಯೂಸ್ ಇದ್ದಿದೆ ಅಂದರೆ ಕೇಂದ್ರ ಸರ್ಕಾರ ಗೆಜೆಟ್ ಮಾಡ್ತಲ್ಲ, ಕೇಂದ್ರ ಸರ್ಕಾರಕ್ಕೆ ಏನು ಬುದ್ಧಿ ಇಲ್ವಾ? ಅವರು ಎಲ್ಲ ಚರ್ಚೆ ಮಾಡಿ ಒಂದು ಗೆಜೆಟ್ ಮಾಡೋದು. ಗೆಜೆಟಲ್ಲಿ ಮೈಕ್ರೋಚಿಪ್ಪು ತೆಗ್ದಿದ್ದಾರೆ ಅಂದರೆ ಅದೊಂದು ರೀಸನ್ ಇದೆ. ಯಾಕಂದರೆ ಅದು ರೀಸನ್ ಬಂದು ಬರೀ ಸಾಕು ಪ್ರಾಣಿಗಳಿಗೆ ಮಾತ್ರ ಹೊರತು ಬೀದಾಡಿ ಪ್ರಾಣಿಗಳಿಗೆ ಎಲ್ಲಿ ಸಹ ಮೈಕ್ರೋಚಿಪ್ ಮಾಡುವಂಥ ಅವಕಾಶ ಇಲ್ಲ. BBMP ಅದು ತಿಳ್ಕೊಬೇಕು. ಗೆಜೆಟಲ್ಲಿ ಇರೋದನ್ನ ಮಾಡಬೇಕು, ಗೆಜೆಟಲ್ಲಿ ಇರೋದನ್ನ ಮಾಡಬಾರ್ದು ಅಂದರೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಗೊತ್ತಿರಬೇಕು. ಯಾಕಂದರೆ ಇವರು ಸರ್ಕಾರಿ ನೌಕರರು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಆ ಕಾನೂನು ಚೌಕಟ್ಟಲ್ಲಿ ಏನು ಕೆಲಸ ಹೆಂಗೆ ಮಾಡೋದಿಲ್ಲ ಅಂದರೆ ಗೆಜೆಟ್ ಇದೆ, ಆ ಗೆಜೆಟ್ ಪ್ರಕಾರನೇ ಮಾಡಬೇಕು. ಅದು ಬಿಟ್ಟು ಇವರು BBMP ನಮ್ಮ ಹತ್ರ ದುಡ್ಡಿದೆ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಅದೆಲ್ಲ ಮಾಡಲಿಕ್ಕೆ ಬರೋಲ್ಲ. ಇವರು ಬರೀ ಒಂದು ದುಡ್ಡುಗಳನ್ನ ವೇಸ್ಟ್ ಮಾಡಿಕೊಂಡು ದುಡ್ಡುಗಳನ್ನ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಟೆಂಡರಲ್ಲೆಲ್ಲ ಅದು ಇದು ಕಮಿಷನೆಲ್ಲ ಇರೋದೇ ಅಲ್ಲ, ಎಲ್ಲರಿಗೂ ಗೊತ್ತಿರೋದು. ಅದೇ ನಾವೇನು ಹೇಳೋದು ಬೇಕಾಗಿಲ್ಲ. ಈ ಥರ ಒಂದು ದುಡ್ಡುಗಳು ಇದು ಮಾಡ್ಕೊಳ್ಳೋಕ್ಕೆ ಹೊತ್ತು ಬೇರೆ ಏನೂ ಇದಿಲ್ಲ. ಸರ್, ಸಾಕು ಪ್ರಾಣಿಗಳಿಗೆ ಯಾವೊಂದು ಕಾರಣದಿಂದ ಮೈಕ್ರೋಚಿಪ್ನ ಹಾಕ್ತಾರೆ, ಬೀದಿ ನಾಯಿಗಳಿಗೆ ಯಾಕೆ ಹಾಕೋದಿಲ್ಲ? ಸಾಕು ಪ್ರಾಣಿಗಳಿಗೆ ಯಾಕನ್ನ ಅಂದರೆ ಅದು ಆ್ಯಕ್ಚುಲಿ ಬಂದು ಸಾಕು ಪ್ರಾಣಿಗಳಿಗೂ ಏನೂ ಕಂಪಲ್ಸರಿ ಅಂತೇನಿಲ್ಲ. ಸಾಕು ಪ್ರಾಣಿಗೆ ಏನಂದರೆ ಅದು ಯಾರು ಓನರ್ ಅಂತೇಳಿ ಗೊತ್ತಾಗ್ಲಿಕ್ಕೆ ಅಷ್ಟೇ. ಇವಾಗ ಅದು ಜನರಲಿ ಏನಾಗ್ತದೆ, ನಾವು ವಿದೇಶಕ್ಕೆ ತಗೊಂಡೋದಾಗ ಅಲ್ಲಿ ನಾಯಿಗಳು ಎಲ್ಲರೂ ಮಿಸ್ ಆಗಿಬಿಟ್ಟಂದರೆ ಇದು ಯಾರ್ದು ನಾಯಿ ಅಂತೇಳಿ ಗೊತ್ತಾಗಲ್ಲ. ಅದಕ್ಕೆ ಬಂದು DGFT ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅವರು ಫಾರಿನ್ಗೆ ತಗೊಂಡೋಗ್ಬೇಕಂದ್ರೆ ಅಂಥ ನಾಯಿಗಳಿಗೆ ಮೈಕ್ರೋಚಿಪ್ ಮಾಡಬೇಕಂತೇಳಿ ಇದೆ ಹೊತ್ತು, ಅದು ಬಿಟ್ಟು ಬೇರೆ ಯಾವುದು ಸಹ ಇಲ್ಲ. ಮತ್ತು ಇನ್ನೊಂದು ದೊಡ್ಡ ಬ್ರೀಡ್ ನಾಯಿಗಳು, ಅದ್ರದ್ದು ತಂದೆ ತಾಯಿ ತಾತ ಅಜ್ಜಿ ಮುತ್ತಜ್ಜಿ ಅಂತೇಳೆಲ್ಲ ಅದು ಬ್ರೀಡ್ ಲೈನೇಜ್ ಇದೆ. ಆ ಪ್ಯೂರಿಟಿ ಆಫ್ ಬ್ರೀಡು ಅದಕ್ಕೋಸ್ಕರ ಏನು ಮಾಡ್ತಾರೆ, ಅದಕ್ಕೆ ಮೈಕ್ರೋಚಿಪ್ ಮಾಡ್ಬಿಟ್ಟು ಅದು ಲೈನೇಜು. ನಮ್ಮ ಬೀದಿ ನಾಯಿಗಳಿಗೆ ತಾತ ಮುತ್ತಾತ ಅಜ್ಜಿ ಮುತ್ತಜ್ಜಿ ಅಂತೇಳಿ ಯಾಕೆ ಬೇಕು? ಅದಕ್ಕೆ ಇಲ್ಲಿ ಬದುಕುತ್ತೆ, ಇದಾಗುತ್ತೆ. ಸುಮ್ಮನೆ ಇವರು ಅನಾವಶ್ಯವಾಗಿ ದುಡ್ಡುಗಳನ್ನ ಸರ್ಕಾರ ತಿಜೋರಿಯಿಂದ ದುಡ್ಡುಗಳು ತಗೋಬೇಕು, ಇದು ಮಾಡಬೇಕು, ಅಲ್ಲಿ ಮೈಕ್ರೋಚಿಪ್ ಕಂಪನಿಗಳಿಗೆ ಬಳಸಬೇಕು. ಅದಕ್ಕೆ BBMP ಇದಕ್ಕೆ ಮುಂದಾಗಿರೋದು. ಇವಾಗ ಒಂದು ನೆಪ ಇಟ್ಕೊಂಡಿದ್ದಾರೆ, ವ್ಯಾಕ್ಸಿನೇಷನ್ ಮಾಡೋಕ್ಕೆ ನಮಗೆ ಅದು ಮೈಕ್ರೋಚಿಪ್ ಬೇಕು. ಮೊದಲೇನು ಹೇಳ್ತಾಯಿದ್ರು, ಇದೇ BBMP ನಾಯಿಗಳು ಸ್ಥಳಾಂತರ ಆಗ್ಬಿಡುತ್ತೆ, ಯಾವ ನಾಯಿ ಯಾವ ಝೋನಲ್ಲಿತ್ತು ಅದು ಗೊತ್ತಾಗ್ಲಿಕ್ಕೆ ಅಂದ್ಬಿಟ್ಟು ಒಂದೊಂದು ನೆಪ ತಗೊಂಡು ಬರ್ತಾಯಿದ್ದಾರೆ. ನಾವೇನು ಹೇಳೋದೇನೆ ಅಂದರೆ ಗೆಜೆಟಲ್ಲಿ ಏನಿದೆ ಅದು ಮಾಡಿ, ಗೆಜೆಟಲ್ಲಿ ಇದ್ದವ್ರನ್ನ ದಯವಿಟ್ಟು ಮಾಡಬೇಕು. ಓಕೆ ಸರ್.